ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಲನಚಿತ್ರಗಳು ಬಂದು ಹೋದವು. ಈ ಆಲ್ರೆಡಿ ನಾನು ಸಾಕಷ್ಟು ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡಿದ್ದೀನಿ. ಭೈರತಿ ರಣಗಲ್ ಚಲನಚಿತ್ರ ಸಾಕಷ್ಟು ಸಕ್ಸಸ್ ಆಗಿದೆ, ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಫಿಲ್ಮು. ಭೀಮಾ ಮತ್ತು ಬಗೀರ, ಭೈರತಿ ರಣಗಲ್ಲು ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಫಿಲ್ಮ್ಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಾಯಿದೆ. ಬ್ಲಾಕ್ ಬಸ್ಟರ್ ಆಗ್ತಾಯಿದೆ, ಬಾಕ್ಸ್ ಆಫೀಸ್ ಕೊಳ್ಳೇನು ಹೊಡಿತಾ ಇದೆ. ಅಂದಹಾಗೆ ಈಗ ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ತೆಲುಗಿನಲ್ಲಿ ಅಂದರೆ ಕನ್ನಡ ಡಬ್ ಆಗಿದೆ ಆಲ್ರೆಡಿ. ಪುಷ್ಪ 2 ತೆಗೋದೇ ಇಲ್ಲ ಅನ್ನೋದು ಪುಷ್ಪ 2 ಟ್ರೇಲರು ರಿಲೀಸ್ ಆಯಿತು. ಜಸ್ಟು ಪುಷ್ಪ 2 ಫಿಲಮ್ ಟ್ರೇಲರು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು ಆಲ್ರೆಡಿ. ಇವತ್ತು ರಿಲೀಸ್ ಆದ ಟ್ರೇಲರು ಬೇರೆ ಲೆವೆಲೇ ಇತ್ತು. ಬೆಂಕಿ ಸಖತ್ತಿದೆ. ನಾವೇನು ಅಂದ್ಕೊಂಡಿದ್ವೋ ಅದಕ್ಕಿಂತ ಬೇರೆ ಲೆವೆಲೇ ಇದೆ ಟ್ರೇಲರು. ಅಲ್ಲು ಅರ್ಜುನ್ ಅವರ ಸ್ಟೈಲಿಶ್ ಲುಕ್ ಆಗಲಿ, ಅಲ್ಲು ಅರ್ಜುನ್ ಅವರ ಫೈಟು, ಡ್ಯಾನ್ಸ್ ಬೇರೆ ಲೆವೆಲೇ ಇದೆ. ಪುಷ್ಪ 2 ಚಿತ್ರದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ ಇದ್ದಾವೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದನ ಹೀರೋಣಿಯಾಗಿ ಮಾಡ್ತಿದ್ದಾರೆ. ಮತ್ತು ಸಾಕಷ್ಟು ಕಾಸ್ಟ್ ಇದೆ. ಮತ್ತು ನಮ್ಮ ನ್ಯೂ ಹೀರೋಯಿನ್ ಅಂದರೆ ಕನ್ನಡದ ಕಿಸ್ ಫಿಲ್ಮಲ್ಲಿ ಹೀರೋಣಿಯಾಗಿ ನಟಿಸಿದ್ದಂಥ ಶ್ರೀಲೀಲಾ ಅವರು ತೆಲುಗು ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಹೆಸರು ಮಾಡಿದ ವಿಷಯ ನಿಮಗೆಲ್ಲ ಗೊತ್ತಿದೆ. ಶ್ರೀಲೀಲಾ ಅವರು ಪುಷ್ಪ 2 ಚಿತ್ರದಲ್ಲಿ ಒಂದು ಐಟಮ್ ಸಾಂಗಲ್ಲಿದ್ದಾರೆ. ಪುಷ್ಪ 2 ಟ್ರೇಲರು ಇವತ್ತು ಪಾಟ್ನಾದಲ್ಲಿ ರಿಲೀಸ್ ಆಯಿತು. ಪಾಟ್ನಾದಲ್ಲಿ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿದ್ರು. ಜಸ್ಟ್ ಟ್ರೇಲರ್ ಇವೆಂಟಲ್ಲಿ ನಾನು ನೋಡಿದಾಗ ಇಷ್ಟೊಂದು ಹೈಪ್ ಕ್ರಿಯೇಟ್ ಆದ ಟ್ರೇಲರ್ ನಾನು ಯಾವತ್ತೂ ನೋಡಿಲ್ಲ. ಪುಷ್ಪ 2 ಟ್ರೇಲರು ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಮತ್ತು ಮರಾಠಿ ಮತ್ತು ಗುಜರಾತಿ ಮತ್ತು ಸಾಕಷ್ಟು ಭಾಷೆಗಳಲ್ಲಿ ಪುಷ್ಪ 2 ಟ್ರೇಲರ್ ರಿಲೀಸ್ ಆಯಿತು. ಸಕ್ಸಸ್ ಕೂಡ ಆಗ್ತಾಯಿದೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ. ಪುಷ್ಪ 2 ಟ್ರೇಲರು ಸಿಕ್ಕಾಪಟ್ಟೆ ಹೈಟ್ ಕ್ರಿಯೇಟ್ ಆಗಿತ್ತು. ಪಾಟ್ನಾದಲ್ಲಿ ರಿಲೀಸ್ ಆಯಿತು, ಬೇರೆ ಲೆವೆಲೇ ಇದೆ. ಬೆಂಕಿ ಟ್ರೇಲರು. ರಶ್ಮಿಕಾ ಮಂದನ ಮತ್ತು ಅಲ್ಲು ಅರ್ಜುನ್ ಕೂಡ ಲಾಂಚ್ ಮಾಡಿದರು. ಅಲ್ಲು ಅರ್ಜುನ್ ಅವರು ಸೂಪರು, ಯಾಕಂದರೆ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಬೇರೆ ಮಾತೇ ಇಲ್ಲ. ಅವರು ಸಾಕಷ್ಟು ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡಿದೆ ಆಲ್ರೆಡಿ ನಾನು. ಪುಷ್ಪ 1 ಫಿಲಮು ಇನ್ನೇನು ಫ್ಲಾಪ್ ಆಯಿತು ಅನ್ನೋಷ್ಟು ಟೈಮಲ್ಲಿ ಕ್ರಿಕೆಟ್ ಆಟಗಾರೆಲ್ಲ ತೋರಿಸಿದ್ರಲ್ಲ ಹಿಂಗಂತಂದು, ಜುಕೇಗನ ಅಂತಂದು, ಇದರಿಂದ ಫುಲ್ ಹೈಪ್ ಕ್ರಿಯೇಟ್ ಆಗಿ ಪುಷ್ಪ ಹಿಟ್ ಆಯಿತು. ಪುಷ್ಪ 2 ಅಲ್ಲಿ ಸಾಕಷ್ಟು ಈ ಸೆಂಟಿಮೆಂಟು, ಆ್ಯಕ್ಷನ್ನು, ಇನ್ನೇನು ಈ ಡಿಸೆಂಬರ್ 5ಕ್ಕೆ ಫಿಲ್ಮ್ ರಿಲೀಸ್ ಆಗುತ್ತೆ. ಕನ್ನಡದಲ್ಲೂ ಕೂಡ ಡಬ್ ಇದೆ. ಪುಷ್ಪ 2 ಫಿಲಮು ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ, ಕನ್ನಡದಲ್ಲೂ ಕೂಡ ಡಬ್ ಇರುತ್ತೆ. ಮತ್ತು ಹಾಗೆ ಬೇರೆ ಬೇರೆ ಕನ್ನಡ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.